ಎಲ್ಲರಿಗೂ ನಮಸ್ಕಾರ. ಇವತ್ತು ದೇವವ್ರತ ಹೆಂಗೆ ಭೀಷ್ಮ ಅನ್ನಿಸ್ಕೊಂಡ ಅನ್ನುವಂಥ ಕಥೆಯನ್ನು ನಾನು ಮುಂದುವರ್ಸಕತ್ತೀನಿ. ಶಂತನು ಮಹಾರಾಜನ ಹತ್ತಿರ ದೇವವ್ರತ ಇದ್ದಾವ. ಮುಂದಿನ ಶಿಕ್ಷಣವನ್ನೆಲ್ಲ ಪಡಿತಿರ್ತಾನೆ ಮತ್ತು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾನೆ. ಆನಂತರ ಅವನು ಒಳ್ಳೆಯ ಎಲ್ಲರ ಪ್ರೀತಿಯನ್ನು ಗಳಿಸ್ತಾನೆ, ಬಹಳ ಸಮರ್ಥ ಆಗಿರ್ತಾನೆ. ರಾಜ ಇನ್ನು ಮುಂದೆ ಇವನ್ನ ನಾನು ಮದುವೆ ಮಾಡಬೇಕು, ನನ್ನ ಮುಂದಿನ ಉತ್ತರಾಧಿಕಾರಿ ಇವನ ಅಂತಂದು ಹೇಳಿ ಎಲ್ಲರಿಗೂ ಹೇಳಿರ್ತಾನೆ. ಒಂದು ಸಲ ಏನಕ್ಕೈತಿ ಅಂದ್ರೆ ಶಂತನು ಮಹಾರಾಜ ಹಿಂಗೆ ಗಂಗಾ ನದಿ ತೀರಕ್ಕೆ ಹೋಗಿರ್ತಾನೆ. ಮತ್ತೊಂದು ಕಡೆ ಹೋದಂಥ ಹೊತ್ತಿನೊಳಗೆ ಆ ಗಂಗಾ ನದಿಯನ್ನು ಒಬ್ಬ ಬೆಸ್ತರ ಹೆಣ್ಮಗಳಿದ್ದಕ್ಕೆ ಆ ದೋಣಿಯೊಳಗೆ ಪ್ರಯಾಣಿಕರನ್ನ ಕುಂಡಿಸ್ಕೊಂಡು ಆಚೆ ದಡಕ್ಕೆ ಕರ್ಕೊಂಡು ಹೋಗ್ತಿರ್ತಾಳೆ. ಅವ್ರನ್ನ ಈಚೆ ಕಡೆ ದಡ್ಡಕ್ಕೆ ಕರ್ಕೊಂಡು ಬರ್ತಿರ್ತಾಳೆ. ಅವಳ ಹೆಸರು ಸತ್ಯವತಿ ಅಥವಾ ಮತ್ಸ್ಯಗಂಧಿ. ನಾವು ವೇದವ್ಯಾಸರ ಕಥೆ ಹೇಳ್ಬೇಕಾದ್ರೆ ಅದನ್ನ ಕಥೆಯನ್ನು ಹೇಳೇನೆ, ನೀವು ಬೇಕಾದ್ರೆ ಮತ್ತೆ ಕೇಳ್ಕೊರಿ. ಆದರೆ ಆಕಿನ್ನ ಭಾಳ ಸುಂದರವಾಗಿರ್ತಾಳೆ. ಆಕಿ ಭಾಳ ಚಲೋವೆ. ಆ ಗಂಗೆ ಹೋದ್ಮೇಲೆ ಅವ ಮದುವೆನಾಗಿರೋದಿಲ್ಲ. ಈ ಸತ್ಯವತಿಯನ್ನು ನೋಡಿದ ಕೂಡಲೇ ಮತ್ತು ಅವನ ಮನುಷ್ಯನೊಳಗೆ ಏನಂತ ಆಸೆ ಹುಡ್ತಿತ್ತು, ಈಕಿನ ಮದುವೆ ಆಗಬೇಕು ಅಂತ ಹೇಳಿ. ಆನಂತರ ಆಕೆಯನ್ನು ಕೇಳ್ತಾನೆ, ನಾನು ನಿನ್ನ ಮದುವೆ ಆಗ್ಬೇಕು ಅಂದ್ಕೊಂಡೇನಿ, ನಾ ಇಲ್ಲಿ ಮಹಾರಾಜ ಅದೇನಿ ಕೂಡ. ಆಕೆ ಏನು ಹೇಳ್ತಾಳೆ ಅಂತಂದ್ರೆ ಆಕೆ ಬೆಸ್ತರ ದಾಸರಾಜನ ಮಗಳು. ಬೆಸ್ತರ ನಾಯಕ ಅವ ದಾಸರಾಜ ಅಂತಂದ್ರೆ ಅವನ ಮಗಳು. ಆಕೆ ಏನು ಹೇಳ್ತಾಳೆ ಅಂತಂದ್ರೆ, ನೀವು ಮದುವೆ ಆಗ್ಬೇಕಂದ್ರೆ ನನ್ನ ತಂದೆಯನ್ನು ಕೇಳು, ಅವ್ರು ಒಪ್ಪಿದ್ರೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಆಯಿತು ಅಂತಂದು ಹೇಳಿ ಅವ ಏನು ಮಾಡ್ತಾನೆ, ದಾಸರಾಜನ ಕಡೆ ಹೋಗ್ತಾನೆ. ಆಮೇಲೆ ದಾಸರಾಜಿಗೆ ಹೇಳ್ತಾನೆ, ದಾಸರಾಜ ನಾನು ನಿನ್ನ ಮಗಳನ್ನು ಮದುವೆ ಆಗಬೇಕು ಅಂತಂದು ಹೇಳಿ ಅಂದ್ಕೊಂಡೇನಿ ಅಂತ ಅಂದ್ಕೊಳ್ಳಿ. ದಾಸರಾಜ ಏನು ಹೇಳ್ತಾನೆ, ಮಹಾರಾಜ ನಾನು ಒಪ್ಪಿಗೆ ಐತಿ, ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ. ಆದ್ರೆ ನನ್ನ ಮಗಳಿಗೆ ಹುಟ್ಟುವಂಥ ಮಗನಿಗೆ ನೀ ಪಟ್ಟು ಕಟ್ಟಬೇಕು. ನೀ ಈ ಷರತ್ತಿಗೆ ಒಪ್ಪದೆ ಅಂದ್ರೆ ಮಾತ್ರ ನಾನು ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ರಾಜಾಗಿ ಇದನ್ನಕ್ಕೈತಿ. ಯಾಕಂದ್ರೆ ದೇವವೃತ ಎಂಥ ಶೂರ ಮಗ ಅದಾನ, ಎಲ್ಲ ಆಜ್ಞಾಕಾರಕ ಮಗ ಅದಾನ. ಅಂಥವನಿಗೆ ಬಿಟ್ಟು ನಾ ಈಕೀಳಿಗೆ ಹುಟ್ಟುವಂಥ ಮಗಗೆ ಪಟ್ಟ ಕಟ್ಟಬೇಕು ಅಂದ್ರೆ ಇದೆ ಅಂಥದ್ದು ಅಂತ ಹೇಳಿ ಅವ ಏನು ಮಾಡ್ತಾನೆ, ದೇವವೃತನ ಅನ್ಯಾಯ ಮಾಡುವುದಿಲ್ಲ ಅಂತೇಳಿ ಹೊಳ್ಳಿ ಬಂದುಬಿಡ್ತಾನೆ. ಹೊಳ್ಳಿ ಬರ್ತಾನೆ. ಕರೆ ಅವಳ ಸೌಂದರ್ಯದ ಗುಂಗ ಹೋಗೋದನ್ನ ಇಲ್ಲ. ಒಂಥರ ಚಿಂತಾಕ್ರಾಂತನಾಗಿರ್ತಾನೆ. ಆಕೆ ಮೋಹದೊಳಗನ ಆಕೆ ಚಿಂತೊಳಗನ ಇರಾಕ್ ಶುರು ಮಾಡ್ತಾನೆ. ಆಮೇಲೆ ದೇವವೃತ ಇದನ್ನೆಲ್ಲ ಗಮನಿಸ್ತಾನೆ. ಯಾಕೆ ನೀವು ಹಿಂಗೆ ಯಾಕಾಗಿರಿ, ಏನು ಚಿಂತೆ ನಿಮ್ಮನ್ನು ಕಾಡಾಕತ್ತೈತಿ ಭಾಳ ಕೇಳ್ತಾನೆ. ಆದ್ರೆ ಶಂತನು ಮಹಾರಾಜ ಹೇಳಂಗಿಲ್ಲ, ಹೇಳೋದಿಲ್ಲ. ಎಷ್ಟು ಸಲ ಕೇಳಿದ್ರು ಹೇಳೋದಿಲ್ಲ. ಅವಾಗ ಏನು ಮಾಡ್ತಾನೆ ಅಂದ್ರೆ ದೇವವೃತ ಆ ರಥದ ಸಾರಥಿಯನ್ನು ಕೇಳ್ತಾನೆ. ಅವ್ನಿಗೆ ದೂರ ಕರ್ಕೊಂಡು, ಸಾರಥಿ ಏನಾಯ್ತು, ನನ್ನ ತಂದೆ ಅವು ಹೋಗಿ ಬಂದಾಗಲಿಂದ ಅವ್ರು ಯಾಕೆ ಇಷ್ಟು ಚಿಂತೆಯೊಳಗದಾರ ಕೂಡ ಅವ ಎಲ್ಲ ಸಂಗತಿಯನ್ನು ಹೇಳ್ತಾನೆ ಸಾರಥಿ. ಹೇಳಿದ ಕೂಡ ಇವ ಏನು ಮಾಡ್ತಾನೆ ಅಂತಂದ್ರೆ ದೇವವ್ರತ ಮರನೇ ದಿನ ಕೆಲವೊಂದು ಮಂತ್ರಿಗಳನ್ನು ಪ್ರಮುಖರನ್ನು ಕರ್ಕೋತಾನೆ, ಕೆಲವು ಸೈನಿಕರನ್ನು ಕರ್ಕೊಂಡು ಆ ದಾಸರಾಜನ ಕಡೆ ಹೋಗ್ತಾನೆ. ಆಮೇಲೆ ದಾಸರಾಜನಿಗೆ ಹೇಳ್ತಾನೆ, ನಾನು ಈ ಮಹಾರಾಜನ ಮಗ ದೇವವ್ರತ, ನಿನ್ನ ಮಗಳನ್ನು ನನ್ನ ತಂದೆಗೆ ಕೊಟ್ಟು ಮದುವೆ ಮಾಡು. ನಾನು ನಿನಗೆ ವಚನ ಕೊಡ್ತೇನೆ, ನಿನ್ನ ಮಗಳಿಗೆ ಹುಟ್ಟುವಂಥ ಮಗನಿಗೆ ನಾನು ಪಟ್ಟವನ್ನು ಕಟ್ತೇನೆ, ಇದನ್ನು ವಚನ ಕೊಡ್ತೇನೆ ಅಂತ ಹೇಳ್ತಾನೆ. ಇಷ್ಟು ವಚನ ಕೊಟ್ಟರು ಆ ದಾಸರಾಜ ಸಮಾಧಾನ ಆಗೋದಿಲ್ಲ. ಏನಾಗ್ತೈತಿ ಅಂತ ಅವ ಏನು ಹೇಳ್ತಾನಂದ್ರೆ, ಆತಪ್ಪ ನೀಗ ಈ ವಚನ ನಾನು ಕೊಡಾಕತ್ತಿ, ಆದ್ರೆ ನಾಳೆ ನಿನ್ನ ಮಕ್ಕಳು ತಕರಾರು ಮಾಡಿದ್ರಂದ್ರೆ ಹೆಂಗೆ? ಉತ್ತರಾಧಿಕಾರಿ ನೀನ ಆಗಬೇಕಾಗಿತ್ತು, ನನ್ನ ಮೊಮ್ಮಗ ಆಗ್ಯಾನ ಅಂತಂದ್ರೆ ಆಮೇಲೆ ಅವರು ಸಿಂಹಾಸನಕ್ಕೆ ಬಡ್ದಾಡಕತ್ತಾರ ಹೆಂಗೆ ಅಂತಂದು ಕೂಡಲೇ ಅವಾಗ ದೇವವ್ರತ ಭಾಳ ಇದನ್ನಾಗ್ತೈತಿ. ತಂದೆಯನ್ನು ಭಾಳ ಪ್ರೀತಿ ಮಾಡ್ತಿರ್ತಾನ. ಅದಕ್ಕಾಗಿ ಅವ ಏನು ಹೇಳ್ತಾನ ಅಂತಂದ್ರೆ, ಇದನ್ನು ನೀನು ದಾಸರಾಜ ಈ ಅನುಮಾನ ನೀನು ನನ್ನ ಮುಂದೆ ವ್ಯಕ್ತಪಡಿಸ್ಬೇಡ, ನಾ ಹೇಳ್ತೇನೆ ಕೇಳು. ನಾ ಈ ಜನ್ಮದೊಳಗೆ ಮದುವೆನ ಆಗೋದಿಲ್ಲ. ಇವತ್ತಲಿಂದ ಈ ಭೂಮಿಯೊಳಗಿನ ಎಲ್ಲ ಹೆಣ್ಣು ಮಕ್ಕಳು ನನಗೆ ಅಕ್ಕ ತಂಗಿಯರ ಸಮಾನ, ತಾಯಿಯರ ಸಮಾನ. ನಾ ಜನ್ಮ ಬ್ರಹ್ಮಚಾರಿಯಾಗಿರ್ತೇನೆ, ಹೊರತು ನಾ ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ. ಈ ಭೀಷಣ ಪ್ರತಿಜ್ಞೆ, ಇದು ಭೀಕರವಾದಂಥ ಪ್ರತಿಜ್ಞೆ. ತನ್ನ ಎಲ್ಲ ಪೂರ್ತಿ
ಜೀವನವನ್ನು ತಂದೆ ಸಲುವಾಗಿ ಅವ ತ್ಯಾಗ ಮಾಡ್ತಾನೆ ತನ್ನ. ಆನಂತರ ಹೀಗಾಗಿ ಆ ಭೀಷಣವಾದಂಥ ಪ್ರತಿಜ್ಞೆಯನ್ನು ಕೇಳಿ ದೇವತೆಗಳು ಕೂಡ ಅವಂಗೆ ಪುಷ್ಪವೃಷ್ಟಿಯನ್ನು ಮಾಡಿದರಂತೆ. ಆ ಮಂತ್ರಿಗಳು ಎಲ್ಲರೂ ಕೇಳಿ, ಆ ಸೈನಿಕರು ಎಲ್ಲರೂ ಇವನು ಭೀಕರವಾದಂಥ ಪ್ರತಿಜ್ಞೆಯನ್ನು ಕೇಳ್ತಾರೆ. ಎಂಥ ಸಮರ್ಥ ಇದ್ದಂಥ ಈ ದೇವವೃತ್ತ ಇಂಥ ಪ್ರತಿಜ್ಞೆಯನ್ನು ಮಾಡಿದ್ನಲ್ಲ ಅಂತಂದು ಹೇಳಿ ಭೀಷ್ಮ ಅಂತಂದು ಹೇಳಿ ಅವಾಗ ಎಲ್ಲರೂ ಅವನ್ನ ಏನಂತ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಭೀಷ್ಮನಿಗೆ ಜಯವಾಗಲಿ ಅಂತಂದು ಹೇಳಿ. ಹಿಂಗೆ ಏನು ಮಾಡ್ತಾನೆ ಅಂತಂದ್ರೆ ಆ ಭೀಷ್ಮ ತನ್ನ ತಂದೆಯ ಸಲುವಾಗಿ ಜನ್ಮ ಬ್ರಹ್ಮಚಾರಿಯಾಗಿ ಉಳಿತಾನೆ. ಆ ಸತ್ಯವತಿಯನ್ನು ಕರೆದುಕೊಂಡು ಬಂದು ತನ್ನ ತಂದೆಗೆ ಆ ಮದುವೆಯನ್ನು ಮಾಡ್ತಾನೆ. ಇಲ್ಲಿಗೆ ಈ ಭೀಷ್ಮನ ಕಥೆ ಇದ್ದದ್ದು ಮುಗಿತೈತಿ. ಇನ್ನು ಮುಂದಿನ ಕತೆ ಬರ್ಬರಕ ಅಂತಂದ್ರೆ ಯಾರು, ಅವನ ಕತೆ ಏನೈತಿ, ಮಹಾಭಾರತಕ್ಕೂ ಇದಕ್ಕೂ ಏನು ಸಂಬಂಧ ಅಂತಂದು ಹೇಳಿ ಅನ್ನೋದನ್ನು ನಾನು ಮುಂದಿನ ಕಥೆ ಹೇಳ್ತೇನೆ. ಇಲ್ಲಿಗೆ ಕಥೆಯನ್ನು ಮುಗಿಸೋಣ.